ಗೆಳೆಯರೇ, ಇವತ್ತಿನ ದಿವಸ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭ ಬೀದರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಬರುವ 30ನೇ ತಾರೀಕು ಜನವರಿ. ಇದು ಬಹಳ ಒಂದು ಶರಣರ ನಾಡಿನಲ್ಲಿ ಒಂದು ಬಹಳ ದೊಡ್ಡ ಐತಿಹಾಸಿಕ ಸಂಭ್ರಮದ ಹಬ್ಬ ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಸುಮಾರು ಬೀದರ್ ಉತ್ಸವ ಅಂತ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ವಿಶೇಷವಾಗಿ ಇದೇನು ರಾಜ್ಯ ಮಟ್ಟದ ಈ ಸಾಂಸ್ಕೃತಿಕ ಒಂದು ಸಮಾರಂಭ ಕಾರ್ಯಕ್ರಮ ಏನು ಹಬ್ಬದಾಗೆ ಆಚರಣೆ ಮಾಡಬೇಕು ಅಂತ ನಮ್ಮ ಆತ್ಮೀಯ ಸಹೋದರರು ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಮತ್ತು ನಮ್ಮ ಜಾನ್ಸನ್ ಗೋಡೆರವರು ಮತ್ತು ಗುರುದಾಸ್ ಅವರು, ಬಸವರಾಜ್ ಮೇತ್ರೆರವರು, ಗಜೇಶ್ ಸೂರ್ಯ ಅವರು ನೇತೃತ್ವದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಡೀ ಶರಣರ ನಾಡಿನಲ್ಲಿ ಒಂದು ಐತಿಹಾಸಿಕ ಇದು ಸಂಭ್ರಮ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಜನರಿಗೆ ಯಾವ ರೀತಿ ಒಂದು ಅವೇರ್ನೆಸ್ ಮಾಡೋದ್ರ ಜೊತೆಗೆ ಒಂದು ಮನಃಶಾಂತಿ ಒಂದು ಮನಃಶಾಂತಿ ಅಂದರೆ ಸಂಸ್ಕೃತಿಯಲ್ಲಿ ಇರ್ತದೆ. ಸಾಂಸ್ಕೃತಿಕ ಅಂದರೆ ಒಂದು ಚೈತನ್ಯದ ಸಾಂಸ್ಕೃತಿಕ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವರೊಂದು 30ನೇ ತಾರೀಕು ಜನವರಿಗೆ ನಿಗದಿ ಮಾಡಿದ್ದಾರೆ. ಇಡೀ ನಮ್ಮ ನಾಡಿನ ಬೀದರ್ ನಾಡಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ಯಶಸ್ಸುಗೊಳಿಸಬೇಕು ಅಂತ ನಾನು ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡ್ಕೊಳ್ತೀನಿ. ಉಮೇಶ್ ಕುಮಾರ್ ಸಾವರಳ್ಳಿಕರ್, ಕಲಬುರಗಿ ವಿಭಾಗೀಯ ಸಂಚಾಲಕರು, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ. ಬಂಧುಗಳೇ, ಒಂದು ವಿಶೇಷವಾದ ಒಂದು ಸಂತೋಷದ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಯುವ ನಟ ಗಜಸೂರ್ಯರ ನೇತೃತ್ವದಲ್ಲಿ ಜನವರಿ 30ನೇ ತಾರೀಕಿಗೆ ಬೀದರ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಿನಿ ಬೀದರ್ ಉತ್ಸವ ಥರ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಇಡೀ ರಾಜ್ಯದ ನಟ ಮತ್ತು ನಟಿಯರಿಗೆ ವಿಶೇಷ ಆಹ್ವಾನಿತರಾಗಿ ಅವರನ್ನು ಕರೆಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತೇಳಿ ಭಾಳ ದೊಡ್ಡ ಒಂದು ಪ್ಲ್ಯಾನನ್ನು ಗಜಸೂರ್ಯ ಅವರು ಹಾಕ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲ ಮಹಾಜನತೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಮಾಡುವುದು ಭಾಳ ವಿಶೇಷತೆ ಇದೆ. ನಾವೆಲ್ಲರೂ ಅವ್ರ ಬೆನ್ನೆಲುಬಿಗೆಯಾಗಿ ನಿಂತು ಕಾರ್ಯಕ್ರಮನ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಸಹಾಯ ಸಹಕಾರ ತಾವು ಮಾಡಿರಿ, ನಾವು ಮಾಡೋಣ. ಬೀದರ್ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ನಗರಿ, ಮೈಸೂರು ಬಿಟ್ಟ ಮೇಲೆ ಎಲ್ಲಾದರೂ ಕಾರ್ಯಕ್ರಮ ಆಗ್ತಾವಂದರೆ ಅದು ಬೀದರ್ದಲ್ಲಿ ಮಾತ್ರ ಆಗ್ತಾವಂತೇಳಿ ನಾವು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಗಡಿ ಭಾಗ ಇರೋದ್ರಿಂದ ಎಲ್ಲ ನಟರು ಬಿಜಾಪುರ ಬೆಳಗಾವಿವರೆಗೆ ಮಾತ್ರ ಬರ್ತಾರೆ. ಈ ಭಾಗಕ್ಕೆ ಬರಲಿಕ್ಕೆ ಯಾರೂ ಇಷ್ಟಪಡಲ್ಲ. ಹಾಗಾಗಿ ಗಜಸೂರ್ಯ ಪ್ರಯತ್ನ ಮಾಡಿ ಎಲ್ಲ ಹೀರೋಯಿನಿಯವರಿಗೆ ಕರೆಸಿ ಒಂದು ಸಾಂಸ್ಕೃತಿಕ ಸಮಾವೇಶನ ಮಾಡಬೇಕಂತೇಳಿ ಮುಂದೆ ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಸಹಾಯ ಸಹಕಾರ ಅವಶ್ಯಕತೆ ಇದೆ. ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಎಲ್ಲರೂ ಏನು ಉದ್ಯಮಿಗಳಾಗಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಸಂಘ ಸಂಸ್ಥೆಯವ್ರ ಬೆನ್ನೆಲುಬಿಗೆ ನಿಂತು ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ. ಈ ಒಂದು ಯುವ ನಟಗೆ ನಾವು ಸಪೋರ್ಟ್ ಮಾಡಿದಾಗ ಇವರೊಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಿ ಅವರಿಗೆ ಮೊದಲನೇದಾಗಿ ಶುಭ ಕೊಡ್ತೀನಿ. ಧನ್ಯವಾದ. ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಜನವರಿ 30ಕ್ಕೆ ಇದೆ. ಸಂಜೆ 5 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೆ ನಡೀತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ನಡೀತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಬೀದರ್. ಎಷ್ಟು ಜನ ಸುಮಾರು ಒಂದು 5,000 to 10,000 ಜನ ಸೇರ್ತಾರೆ ಸರ್. ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಜನಸಾಗರ ಸೇರ್ತದೆ. ಒಂದು ಸರಿ ನಮ್ಮ ಚಂದ್ರಕಾಂತ್ ನೆರಟೆ ಅವರು ದುನಿಯಾ ವಿಜಯ್ ಅವ್ರಿಗೆ ಕರೆಸಿದ್ರು, ಸತೀಶ್ ಜಾರಕಿಹೊಳಿ ಅವ್ರಿಗೂ ಕರೆಸಿದ್ರು. ಆವಾಗ ಸುಮಾರು ಒಂದು 10,000 to 20,000 ಜನ ಸೇರಿತ್ತು. ಇವಾಗೆಲ್ಲ ದೊಡ್ಡ ಎಕ್ಟ್ರೆಸ್ ಬರ್ತಾ ಇದ್ದಾರೆ. ಒಂದು 10,000 ಜನ ಸೇರ್ತಾರೆ ಅಂಬೋದು ನಮ್ಮದು ನಿರೀಕ್ಷೆ ಇದೆ. ಸಮಯ ಸಾಯಂಕಾಲ 4 ಗಂಟೆ ಪ್ರಾರಂಭ ಆಗ್ತದೆ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ. ರಾತ್ರಿ 10 ಗಂಟೆ 11 ಗಂಟೆವರೆಗೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತದೆ. ಥ್ಯಾಂಕ್ ಯು ಸರ್. ಬೀದರ್ ಐಕಾನ್ ಆದಂಥ ಗಜಸೂರ್ಯರವರ ನೇತೃತ್ವದಲ್ಲಿ ಬರುವ ಜನವರಿ 30ನೇ ತಾರೀಕು ಭಾಳ ಅದ್ಧೂರಿವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಈ ಶರಣರ ನಾಡಿನಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ನಿರ್ಣಯ ಮಾಡಿ ಬೆಂಗಳೂರಿನಿಂದ ಪ್ರಗತಿಪರ ವಿಚಾರವಂತರು, ಸಾಹಿತಿಗಳನ್ನು ಕರೆಸಿ ಮತ್ತು ಚಲನಚಿತ್ರ ನಟರಿಗೂ ಕೂಡ
ಆಹ್ವಾನಿಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಸಾಯಂಕಾಲ ಸಮಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂದರೆ ಇದು ಶರಣರ ನಾಡಿನಲ್ಲಿ ಶಾಂತಿಯುತವಾದಂತಹ ಈ ಬೀದರ್ ಗಡಿ ಭಾಗಕ್ಕೆ ಎಲ್ಲ ನಾವು ನೋಡ್ತೀವಿ. ಬೆಂಗಳೂರು ಭಾಗ, ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಲೋಕಲ್ಲು ಆ ಭಾಗಕ್ಕೆ ಆಗುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮ. ನಾವು ಬೀದರಲ್ಲಿ ವರ್ಷಕ್ಕೆ ಒಂದು ಸಲ ಬೀದರ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಜನರಿಗೆ ತಲುಪೋದಿಲ್ಲ, ಯಾರು ಇರ್ತಾರೋ ಯಾರು ಹೋಗ್ತಾರೋ. ಇದು ಎಲ್ಲರಿಗೆ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗಜಸೂರ್ಯ ಅವರು ಮಾಡ್ತಾ ಇದ್ದಾರೆ. ನಾವು ಸಮಸ್ತ ನಾಡಿನ ಜನರಿಗೆ ಒಂದು ಮನವಿ ಮಾಡೋದೇನೆಂದರೆ ಇದು ಬಹಳ ಒಂದು ಐತಿಹಾಸಿಕ ಒಂದು ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮ ಆಗಿರ್ತದೆ. ಇದು ಜಿಲ್ಲೆಯಿಂದಲ್ಲ ರಾಜ್ಯ ಮಟ್ಟದಾಗಿರ್ತದೆ. ಸೊ ಅದರ ಸಲುವಾಗಿ ತಾವೆಲ್ಲ ನಾಡಿನ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸು ಮಾಡಿ ನಮ್ಮ ಇವನು ಕೂಡ ಚಲನಚಿತ್ರ ನಟನಾಗಿ ಒಂದು ನೃತ್ಯನೂ ಮಾಡಿದ್ದಾರೆ. ಸೊ ಅವ್ರದ್ದು ಕೂಡ ನಾವೆಲ್ಲ ಅವರಿಗೂ ಬೆನ್ನೆಲುಬಾಗಿ ನಿಂತು ಇಲ್ಲಿ ನನ್ನ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ವಿಷ್ಣು ವಾಲ್ದೊಡ್ಡಿ ಅವರು ಇರ್ಬೋದು, ರಾಜ್ಕುಮಾರ್ ಮೂಲ್ಭಾರತಿ ಅವರು ಇರ್ಬೋದು, ಜಾನ್ಸನ್ ಗೋಡೆ ಅವರು ಇರ್ಬೋದು, ಚಂದ್ರಕಾಂತ್ ನಿರಾಟೆ ಅವರು ಇರ್ಬೋದು, ಅಂಬೇಡ್ಕರ್ ಬೌದ್ಧ ಅವರು ಇರ್ಬೋದು, ಸುಮಾರು ಅನೇಕ ಸಂಘಟನೆಗಾರರು ಈಗಾಗಲೇ ಕರಪತ್ರ ಬಿಡುಗಡೆ ಮಾಡೋದರ ಮುಖಾಂತರ ಭಾಳ ದೊಡ್ಡ ಒಂದು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮ ಬೆಂಬಲಿಸಬೇಕು ಅಂತ ನಾನು ಸಮಸ್ತ ನಾಡಿನ ಜನರಿಗೆ ಮನವಿ ಮಾಡ್ತೀನಿ. ಉಮೇಶ್ ಕುಮಾರ್ ಸೋರಳಿಕರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕರು.